ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು ಅನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಬಂದು ನಾನು ಮಹೇಶ್ವರಿ ಮನೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಗೊತ್ತಲ್ವಾ, ಆಲ್ರೆಡಿ ನಿಮಗೆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ. ಮಹೇಶ್ವರಿ ನಮ್ಮ ಫ್ರೆಂಡ್ ಅಂತ ಹೇಳಿದ್ದೀನಿ. ನಾವು 4-5 ಜನ ಬೆಸ್ಟ್ ಫ್ರೆಂಡ್ ಅಂತ ಕೂಡ ಹೇಳಿದ್ದೀನಿ. ಅದರಲ್ಲಿ ಇವತ್ತು ಮಹೇಶ್ವರಿ ಅವ್ರದ್ದು ಬರ್ತಡೇ. ಸೊ ಹಾಗಾಗಿ ಅವ್ರ ಮನೆಗೆಲ್ಲ ಸೇರಿದ್ವಿ. ತುಂಬಾ ದಿನ ಆಗಿತ್ತು ನಾವೆಲ್ಲ ಸೇರಿ. ಅದಕ್ಕೆ ಅದು ಇದು ಎಲ್ಲ ಮಾತಾಡ್ಕೊತ ಕೂತಿದ್ವಿ. ಅಷ್ಟರಲ್ಲಿ ಅವಳು ರೈಸ್ ಬಾತ್ ಮಾಡಿಬಿಟ್ಟು ಈರುಳ್ಳಿ ಪಕೋಡ ಮಾಡಿದ್ಲು. ನೋಡ್ಬೋದು ನೀವು, ಅವಳು ಬರ್ತ್ಡೇ ಸ್ಪೆಷಲ್ ಅಂತ ಮಾಡಿದ್ಲು. ಇನ್ನೇನು ಅವಳು ನೀಟಲ್ಲಿದ್ಲು ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಲು. ನೋಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡೆಲ್ಲ ಬಂದು ರೆಡಿ ಆಗ್ತಾಯಿದ್ಲು. ನಾ ಹಾಗೆ ಕೂತ್ಕೊಂಡು, ಇದೇ ನನಗೆ ಲಾಸ್ಟು ಬರ್ತ್ಡೇ ಅನ್ಕೋತೀನಿ. ಯಾಕಂತನೂ ಕೂಡ ಹೇಳ್ತೀನಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಅಷ್ಟರಲ್ಲಿ ಇವರು ಸುಷ್ಮಾ ಮತ್ತು ವಿಜಯಲಕ್ಷ್ಮಿ ಅವರಿಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ರು. ಸೊ ಹಾಗಾಗಿ ಅದು ಇದು ಅಂತ ಮಾತಾಡಿದ್ವಿ. ಅವ್ರ ಮನೆ ಇರೋದು 3ನೇ ಫ್ಲೋರ್ ಫ್ರೆಂಡ್ಸ್. ಅಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿತ್ತು ನೋಡೋಕ್ಕೆ ಮಾತ್ರ. ಅಷ್ಟರಲ್ಲಿ ಎಲ್ಲ ಮಾತಾಡಿಕೊಂಡು ಇನ್ನೇನು ಕೇಕ್ ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಂಟಿ ಬರ್ರ ಆಂಟಿ, ನೀವು ಅದು ತೆಗಿಯಕ ವಿಡಿಯೋ ಮಾಡು ಮಹೇಶ್ವರ. ವಿಡಿಯೋನೇ ಏ ಮಹೇಶ್ವರಿ ಅಕ್ಕ ಇಲ್ಲಿಗೆ ಬಾ, ಇನ್ನ ಈ ಕಡೆ. ನನಗೇನು ಫೋಟೋ ಬೇಡ, ಬ್ಯಾಕ್ ಗ್ರೌಂಡ್ ನೋಡಿ. ಸಖತ್ತಾಗಿ ಬರ್ತದೆ. ಇಲ್ಲಿ ನೋಡ್ರಿ ಅಮ್ಮ ಇಬ್ರು. ಆಂಟಿ ಈ ಕಡೆ ನೋಡ್ರಿ, ಈ ಕಡೆ ನಿಂತ್ಕೊಳ್ರಿ ಆಂಟಿ. ಆಹಾ ಸ್ವೀಟ್ ಮಸ್ತ್ ನೆಕ್ಸ್ಟ್ ಚೆನ್ನಾಗಿದೆ ಕೇಕು. ಸಖತ್ತಾಗಿದೆ ಅಲ್ಲ ಆಂಟಿ? ಮಸ್ತಾದ ಕೇಕ್. ಎಂತದಿಲ್ಲ, ನಾನು ಜಾಸ್ತಿ ಯಾರು ಬರಲ್ಲ ಮೊಕ್ಕಿಡ್ತಿದ್ಯಲ್ಲ ಇಲ್ಲ ಚೆನ್ನೈಲಿ ಇದ್ದಿದ್ರು ಬಂದ್ಬಿಡ್ತಿದ್ದೆ ನಾನು. ಅವಳು ತಿನ್ನಿಸ್ತೀನಿ. ಅಂದ್ರೆ ನಾನು ಕನ್ಫ್ಯೂಸ್ 5-6 ಅಂತ. ಆಮೇಲೆ ನಿಮ್ದು ಜೂನ್ 5 ಇವ್ರದ್ದು ಮಾರ್ಚ್ 6. ತರ್ತೀನಿ ಬರ್ರೆ. ಹೊಸ ಬಟ್ಟೆ ಬಾರೆ ಹೋಗು ನೀನು. ನಾನು ಕ್ರೀಮ್ ಬೇಡ, ಎಲ್ಲ ತಿನ್ಸ್ಬಿಡು. ಹೌದಲ್ಲ, ಬ್ರೆಡ್ ತಗೊಳ್ಳಿ ಕೆಳಗಡೆ. ಯಾಕೆ ಕ್ರೀಮ್ ತಿನ್ನಲ್ವಾ? ಅವಳು ಹಾಲೆಲ್ಲಿ ಜಡ್ದು ಬಂದಿದ್ದಾಳೆ ಬಾರೆ. ಕ್ರೀಮ್ ಬೇಡ. ಅಲ್ಲಿ ಆಫೀಸಲ್ಲಿ ಚೆನ್ನಾಗಿ ಇಂಟ್ರೆಸ್ಟ್ ಇಲ್ಲ. ನಾವು ತಿಂದಿಲ್ವಲ್ಲ, ತಿನ್ಬೇಕು. ಎಲ್ಲ ನೋಡ್ರಮ್ಮ ಇಬ್ರು. ಅವರು ಕ್ರೀಮೇ ಕೊಡಿ. ಆಂಟಿ ನೋಡ್ರ ಒಂದ್ಸಲ ತಿಂದ್ರೆ ಏನಾಗುತ್ತೆ? ನಿಂತ್ಕೊಳ್ರಮ್ಮ ಸರಿ ನೋಡೆ. ಇದ್ರಾಗೆ ಸ್ವಲ್ಪ ಮುರಿಯೇ. ಅಯ್ಯೋ ಸ್ವಲ್ಪ ಸ್ವಲ್ಪ ಸುಮ್ಮನೆ ತಿನ್ನಿಸ್ಬೇಕಷ್ಟೇ. ಬಾರೆ ಈ ಕಡೆ ನೋಡಿ. ಹ್ಯಾಪಿ ಬರ್ಡೇ. ಅನ್ನೋರೊಬ್ರು ತಿನ್ಸೋರೊಬ್ರು. ಸೇಮ್ ಟು ಯು. ಬಾ ಹೋಗ್ ನೀನು. ಫೋಟೋ ತೆಗಿ. ತೆಗ್ದಿದ್ದೀನಿ ಹೋಗಿ, 2 ಬಂದಿದ್ದಾವೆ ಸಾಕು. ಏನ್ ಬಂದವೆ? ಯಾಕೆ ನೀವು ಇದು ಚೆನ್ನಾಗಿದೆ. ಚಲೋ ಅದ, ರುಚಿ ಅದ. ಸಖತ್ತಾಗಿ ಬಂತು. ಒಳಗಡೆ ಏನು ಪೈನಾಪಲ್? ಇಲ್ಲಿ ನೋಡ್ರಮ್ಮ ಇಬ್ರು. ರಾಧಾ ಪೈನಾಪಲ್. ಅವನೇ ಪೈನಾಪಲ್. ಅದಕ್ಕೆ ನನಗೆ ಇಷ್ಟ ಆಗಿರೋದು. ಬಿಡಿ ಎಲ್ಲರಿಗೂ ಇಷ್ಟ ಆಯ್ತು. ಹೋಗಕ್ಕ ರಾಧಾ. ಏ ಲಕ್ಷ್ಮವ್ವ, ಫೋನ್ ತಗೋ, ಫೋಟೋ ತೆಗಿ. ಫೋಟೋ ತೆಗಿ ಮನಂದ. ಸೈಡ್. ಆಮೇಲೆ ನೀನು ಒಬ್ಬ. ನಿನಗೆ ವಿಡಿಯೋ ಮಾಡಕ್ಕಿಲ್ವಲ್ಲ. ಏನ್ ಬರ್ಡೇಗೆ ಚಾಕ್ಲೇಟ್ ತಂದು ಬಿಟ್ಟಿದ್ರಿ ನೀವು? ಜಾಸ್ತಿನೇ ತಿನ್ಸು. ಲಕ್ಷ್ಮಿ ಮದುವೆ ನೋಡಿ ಸಣ್ಣ ನಗ್ಬಿಟ್ಟಿದ್ವಿ ನಾವು. ಯಾರ ಮದುವೆಗೆ? ಯಾಕೆ ಹಂಗಿಟ್ಟಿದ್ದೀರ? ನನ್ ಮದ್ವೆನೆ ಇನ್ನೊಂದ್ಸಲ ಮಾಡ್ತೀರೇನೆ ಮದ್ವೆ? ಎಲ್ಲ ಬರ್ತಡೆಗೆ ಅಕ್ಕ ನಿಲ್ತ್ಕೋ ಅಕ್ಕ, ಫೋಟೋ ತೆಗಿತು. ಮಸೀನ್ ಹಾಕಿಲ್ಲ ಬಿಡೆ. ಈ ಕಡೆ ನೋಡು ಮೈ. ನನ್ ಬರ್ಡೇಗೆ ಅಂತ ಎಲ್ರು ತೂಕಕ್ಕೆ ಬರ್ತೀರಾ? ಖಂಡಿತ ಬರ್ತೀವಿ. ನನ್ನ ಬರ್ತಡೆಗೆ ಬರ್ತೀಯಾ ನೀನು? ಅದನ್ನ ಹೇಳು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ಬಂದು ಅಷ್ಟರಲ್ಲಿ 8:30 ಆಗಿತ್ತು. ಅಲ್ಲಿ ವಾಯ್ಸ್ ಏನು ಕೊಡಲಿಲ್ಲ ನಾನು. ನಾವು ಯಾವ ಥರ ನ್ಯಾಚುರಲ್ ಆಗಿ ಮಾತಾಡಿದ್ದೀವೋ ಅದೇ ಥರ ವಾಯ್ಸ್ ಕೊಟ್ಟಿದ್ದೀನಿ. ಇನ್ನೇನು ಚೆನ್ನಾಗಿರುತ್ತೆ ಇರಲಿ ಕೊಡೋಣ ಅಂತ ನಾವು ಯಾವ ಥರ ಮಾತಾಡಿದ್ದೀವೋ ಅದೇ ಥರ ಕೊಟ್ಟಿದ್ದೀನಿ ನಾನು. ಏನು ಅದರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ಏನು ಅನ್ಕೋಬೇಡಿ. ಫ್ರೆಂಡ್ಸ್ ಎಲ್ಲ ಸೇರಿದ ಮೇಲೆ, ಹೆಣ್ಮಕ್ಳು ಸೇರಿದ ಮೇಲೆ ಏನೇನು ಮಾತಾಡ್ತೀವಿ ಅಂತ ಗೊತ್ತಿರುತ್ತಲ್ವ. ಸೊ ಅಂಥದ್ದು ಏನಂತ ಅಷ್ಟು ಏನು ಮಾತಾಡಿಲ್ಲ. ಮಾಮೂಲಿ ಹೇಗೆ ಮಾತಾಡ್ತೀವೋ ಹಾಗೆ ಮಾತಾಡಿಕೊಂಡು ಅಲ್ಲೇನು ವಾಯ್ಸ್ ಕೊಡೋದು ಬೇಡ, ಎಡಿಟ್ ಮಾಡೋದು ಬೇಡ. ಯಾವ ಥರ ಮಾತಾಡಿದ್ಯೋ ಅದೇ ಥರ ಕೊಡೋಣ ಅಂದ್ಕೊಂಡು ನಾನು ವಾಯ್ಸ್ ಓವರ್ ಚೆನ್ನಾಗಿರುತ್ತೆ ಅಂತ ನಾನೇ
ಯಾವ ಥರ ಮಾತಾಡಿದೋ ಅದೇ ಥರ ಕೊಟ್ಟೆ. ಇನ್ನೇನು ಅವಳು ತಂದು ನೀನೇ ಬಡಿಸು ಊಟಕ್ಕೆಲ್ಲ ಅಂತ ಅಂದ್ಬಿಟ್ಟು ಅವಳೇ ತಂದೆಲ್ಲ ಇಟ್ಲು. ಈರುಳ್ಳಿ ಬಜ್ಜಿ ಮಾಡಿಬಿಟ್ಟು ರೈಸ್ ಬಾತ್ ಮಾಡಿದ್ಲು. ಚೆನ್ನಾಗಿತ್ತು ರೈಸ್ ಬಾತ್ ಮಾತ್ರ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೆ. ಏನೋ ಅದು ಇದು ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ವಿ ನಾವು. ಆಮೇಲೆ 8:30 8:45 ಆಗಿತ್ತು. ಇನ್ನು ನಮಗೂ ಮನೆಗೆಲ್ಲ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಇನ್ನೇನು ಊಟ ಮಾಡೋಣ ಅಂತ ಊಟ ಕೂತ್ಕೊಂಡ್ವಿ. ಸ್ವಲ್ಪ ಡ್ಯಾನ್ಸ್ ಕೂಡ ಆಡಿದ್ವಿ ನಾವು. ಆ ಡ್ಯಾನ್ಸು ವಿಡಿಯೋ ಮಾಡಿಕೊಂಡಿದ್ದೆ, ಬಟ್ ಚೆನ್ನಾಗಿ ಯಾರೂ ಮಾಡಲಿಲ್ಲ ಅಂತ ನಾನೇ ಹಾಕಲಿಲ್ಲ ಇದರಲ್ಲಿ. ಸೊ ಹಾಗಾಗಿ ನೋಡಿ ಅಷ್ಟು ಕೇಕ್ ಮಿಕ್ಕಿತ್ತು ಅಂತ ಸೂಕ್ಷ್ಮಾಗಿ ಹೇಳಿದ್ದೆ ತೊಗೊಂಬರಮ್ಮ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ಕೇಕ್ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಕೇಕ್ ನನಗೆ ಇಷ್ಟ ಆಯಿತು. ಪೈನಾಪಲ್ ಫ್ಲವರ್ ತಂದಿದ್ದರು, ಸಖತ್ತಾಗಿತ್ತು ಕೇಕ್ ಮಾತ್ರ. ನನ್ನ ಬರ್ಡೇಗೆ ಅವರಿಗೆ ಚಾಕ್ಲೇಟ್ ತಂದಿದ್ದರು, ಅಷ್ಟೇನು ಇದಾಗಿರಲಿಲ್ಲ. ಆದರೂ ತಂದಿದ್ದಾರಲ್ಲ ಅಂತ ಖುಷಿ ಪಡಬೇಕಷ್ಟೇ, ಇನ್ನೇನಿಲ್ಲ. ಇದೇ ನಂದು ಕೊನೆ ಬರ್ತಡೇ ಅಂದ್ಕೋತೀನಿ. ಇನ್ನೇನೋ ನಾವು ಕೂಡ ಬೆಂಗಳೂರು ಬಿಡ್ತಾಯಿದ್ದೀವಿ ಫ್ರೆಂಡ್ಸ್. ಅಂದರೆ ಅದ್ರ ಬಗ್ಗೆನೇ ಒಂದು ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾಕೆ ಏನು ಎತ್ತ ಅಂತ ಹೇಳ್ಕೊತೀನಿ. ಇನ್ನೇನು ರೀಸೆಂಟಾಗಿ ಅದೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಬೆಂಗಳೂರು ಬಿಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲೋಗಿ ಸೆಟ್ಲ್ ಆಗ್ತಾಯಿದ್ದೀವಿ ಅಂತಲೂ ಕೂಡ ಶೇರ್ ಮಾಡ್ಕೋತೀನಿ. ನನಗೂ ಕೂಡ ಬೇಜಾರು. ಇನ್ನೇನು ಅವರೆಲ್ಲ ಗೊತ್ತಲ್ವ, ಅವರಿಗೆಲ್ಲ ವಿಷಯ ಗೊತ್ತಲ್ವ. ಸೊ ಹಾಗಾಗಿ ಯಾಕೆ ಇಲ್ಲೇ ಇರು ಅಂತ ಇದ್ರು ಎಲ್ಲರೂ. ಇನ್ನೇನು ಇಲ್ಲೇ ಇದ್ದರೆ ಆಗಲ್ವಲ್ಲಮ್ಮ, ಏನೋ ಒಂದು ಮುಂದಿನ ಜೀವನ ನಾವು ನೋಡ್ಕೋಬೇಕಲ್ಲ ಅಂದ್ಕೊಂಡು ಅದೆಲ್ಲ ಮಾತುಕತೆ ಆಡಿಕೊಂಡು ಇನ್ನೇನು ಊಟ ಮುಗಿಸ್ಕೊಂಡ್ವಿ. ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆಮೇಲೆ ನೀನು ಹಾಕ್ಕೊಳ್ಳು ಅಂತ ಹೇಳಿಬಿಟ್ಟು ತಟ್ಟೆ ಕೊಟ್ಟಳು ನನಗೊಂದು. ಅವ್ರು ಈ ಕಡೆ ಇವರೆಲ್ಲ ಊಟ ಸ್ಟಾರ್ಟ್ ಮಾಡಿದರು ಆಲ್ರೆಡಿ. ಎಲ್ರಿಗೂ ಹಾಕಿದ್ದೆ. ನಾವು ಎಷ್ಟು ಜನ ಇದ್ವಿ, ಒಂದು 7 ಜನ ಇದ್ವಿ. ಅದರಲ್ಲಿ ಇವರಿಗೆಲ್ಲ ಕಂಫರ್ಟಬಲ್ ಇದೆ ವಿಡಿಯೋದಲ್ಲಿ ಬರೋಕ್ಕೆ. ಇನ್ನು ಇಬ್ಬರು ಇದ್ದಾರೆ, ಅವ್ರು ವಿಡಿಯೋಕ್ಕೆ ಬರೋಕ್ಕೆ ನಾಚ್ಕೋತಾರೆ, ಅವ್ರಿಗೆ ಇಷ್ಟನೇ ಆಗಲ್ಲ ವಿಡಿಯೋದಲ್ಲಿ ಬರೋಕ್ಕೆ. ಸೊ ಹಾಗಾಗಿ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ ನನಗೆ, ಕ್ಲೋಸ್ ಫ್ರೆಂಡ್ ಅವರು. ಬಟ್ ಅವ್ರು ವಿಡಿಯೋದಲ್ಲಿ ಬರೋಕ್ಕೆ ಅಷ್ಟು ಮುಜುಗರ, ಏನೋ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ವಿಡಿಯೋದಲ್ಲಿ ಬರೋಕ್ಕೆ. ಸೊ ಹಾಗಾಗಿ ಅವರಿಗೆ ನಡೆಯಲ್ಲ ನಾನು. ಇವರಂದರೆ ಒಂದು 5 ಜನ ಇದ್ದೀವಲ್ಲ, ಅವರಿಗೆ ಕಂಫರ್ಟಬಲ್ ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ. ಅವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಕೂಡ ಚೆನ್ನಾಗಿ ವಿಡಿಯೋ ಬರುತ್ತೆ, ಚೆನ್ನಾಗಿ ಮಾಡು, ಇನ್ನೂ ಚೆನ್ನಾಗಿ ಮಾಡು, ನೀನು ಇನ್ನೂ ಚೆನ್ನಾಗಿ ಮಾತಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಕೂಡ ನನಗೆ. ಸೊ ಹಾಗಾಗಿ ಈ ಥರ ಸಪೋರ್ಟ್ ಮಾಡೋರು ಫ್ರೆಂಡ್ಸ್ ಇದ್ದರೆ ಸಾಕಲ್ವ, ಏನೇ ಇದ್ರೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇವಾಗ ನಾನು ಕೂಡ ಹಾಕ್ಕೊಂಡು ತಿಂತಾಯಿದ್ದೆ ಅವ್ರ ಜೊತೆ. ಅಷ್ಟರಲ್ಲಿ ಇವರು ತನುಜ ಆಂಟಿ ಅಂತ ಹೇಳ್ತೀನಲ್ವ, ಅವ್ರದ್ದು ಫೋನು ಬೇರೆ ಮೊನ್ನೆಯಿಂದ ರಿಪೇರಿ ಆಗಿಬಿಟ್ಟಿತ್ತಂತೆ. ಒಂದು ಮೆಸೇಜಿಗೂ ಇಲ್ಲ, ನಮ್ಮ ಗ್ರೂಪಲ್ಲೂ ಇಲ್ಲ. ಅವ್ರು ಬರಲ್ಲ ಅಂತ ಅಂದ್ಕೊಂಡಿದ್ವಿ ನಾವು. ಆಂಟಿ ಬರಲ್ವೇನೋ, ಅವರಿದ್ದರೆ ಏನೋ ನಮ್ಮ ಜೊತೆನೇ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ತಾರೆ, ನಮ್ಮ ಏಜಿನ ಥರನೇ ಆಡ್ತಾರೆ ಅವರಂತೂ ಕೂಡ. ಅವರಿದ್ದರೆ ಏನೋ ಒಂಥರ ಖುಷಿ ನಮಗೆ. ಸೊ ಹಾಗಾಗಿ ಸರ್ಪ್ರೈಸಾಗಿ ಬಂದರು ಅವರು. ಆಂಟಿ ನೀವು ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಹೆಂಗೋ ಸರ್ಪ್ರೈಸಾಗಿ ಬಂದ್ರಲ್ಲ ಅಂತ ಅಂದ್ಕೊಂಡು ಅದನ್ನೇ ಊಟ ಮಾಡ್ತಿದ್ವಲ್ಲ, ಆವಾಗ ಮಾತಾಡ್ಕೊತ ಕೂತಿದ್ವಿ. ಇನ್ನೇನು ಟೈಮ್ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಹೊರಡೋಣ ಅಂತ ಎಲ್ಲರೂ ರೆಡಿಯಾಗಿ ಅವ್ರವ್ರ ಬ್ಯಾಗ್ ಎತ್ಕೊಂಡು ಎಲ್ಲ ಹೊರಗೆ ಬಂದ್ವಿ ನಾವು. ಇನ್ನೇನು ಹೊರಡ್ತೀವಿ, ಎಲ್ಲ ಅವ್ರವ್ರ ಮನೆಗೆ ಹೋಗೋಕ್ಕೂ ದೂರ ಅಲ್ಲ. ಇವ್ರ ಮನೆ ನಮ್ಮ ಮನೆಗಿಂತ ಸ್ವಲ್ಪ ದೂರನೇ ಇರುತ್ತೆ, ಮಹೇಶ್ವರವ್ರ ಮನೆ. ಮತ್ತು ಅವರು ಉತ್ರಳ್ಳಿಯಿಂದ ಒಬ್ಬಳು ಬಂದಿದ್ಲು, ನಾವು ಕತ್ರಗುಪ್ಪೆಯಿಂದ ಒಬ್ಬಳು ಬರ್ತಾಳೆ. ಸೊ ಹಾಗಾಗಿ ಎಲ್ಲರೂ ಮನೆ ದೂರನೇ ಮಹೇಶ್ವರಿ ಮನೆಯಿಂದ. ಇನ್ನೊಂದು ಸಲ ಯಾವಾಗಲಾದರೂ ಮೀಟ್ ಆಗೋಣ, ನಾನು ಇನ್ನೇನು ಹೋಗ್ತಾ ಇದ್ದೀನಲ್ಲ ಬೆಂಗಳೂರು ಬಿಟ್ಟು, ಅಷ್ಟರಲ್ಲಿ ಇನ್ನೊಂದು ಸಲ ಮೀಟ್ ಮಾಡ್ತೀನಿ ಬಿಡಿ ಎಲ್ರಿಗೂ ಅಂತ ಹೇಳಿದೆ ನಾನು. ಸರಿ ಇನ್ನೊಂದು ಸಲ ಮೀಟ್ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಇವತ್ತಿನೆಲ್ಲ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಹಾಗೆ ನಿಮ್ಮದು ನಾವು ಮಾಡೋ ವಿಡಿಯೋಸಿಗೆಲ್ಲ ಒಂದು ಲೈಕ್ ಕೊಟ್ಟರೆ ನಮಗೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಹೊಸ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತೀನಿ ನಾನು. ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗ್ಬಾರ್ಲಾ, ಬಾಯ್.